ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವನ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಅಂತ ಕೇಳೋ ಮಾತೇ ಇಲ್ಲ. ಯಾಕಂದರೆ ಇಡೀ ಭಾರತ ದೇಶದ ಜನ ಈ ಒಂದು ಮೂಮೆಂಟನ್ನು ಸಂಭ್ರಮಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಎಷ್ಟೋ ಜನರ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ, ಎಷ್ಟೋ ಜನರ ಕನಸು ನನಸಾಗಿದೆ. ಹಾಗೆ ನಾವು ಕೂಡ ತುಂಬಾ ಖುಷಿಯಲ್ಲಿದ್ದೀವಿ. ಮತ್ತು ಯಾವ ರೀತಿ ನೀವೆಲ್ಲ ಆಚರಿಸಿದ್ದೀರಾ, ಹಾಗೂ ಮಂತ್ರಾಕ್ಷತೆಯನ್ನು ಅಂದರೆ ಅಕ್ಷತೆಯನ್ನು ನೀವು ಯಾವ್ಯಾವ ಫುಡ್ಡನ್ನು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಓದಿ ಅದನ್ನು ಖುಷಿ ಪಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಆಚರಿಸಿದ್ದೀವಿ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಮಧ್ಯಾಹ್ನ ಮಾಡಬೇಕಿತ್ತು ಪೂಜೆ ಎಲ್ಲ, ಬಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸಂದೀಪ್ ಅವರು ಆಫೀಸ್ಗೆ ಹೋಗಿದ್ರು, ಹಾಗೆ ನಿಹಾ ಸ್ಕೂಲಿಗೆ ಹೋಗಿದ್ಲು. ನಾನೊಬ್ಬಳೆ ಏನು ಮಾಡೋದು, ಗುಬ್ಬಿನ ಬಿಟ್ಕೊಂಡು ಮಾಡೋದು ಕೂಡ ಕಷ್ಟ. ಹಾಗಾಗಿ ನಾವು ಸಂಜೆ ಅಂದರೆ ರಾತ್ರಿ ಹಬ್ಬ ಎಲ್ಲ ಮಾಡಿದ್ವಿ, ಪೂಜೆ ಮಾಡಿದ್ವಿ. ಒಂದು ಖುಷಿಯನ್ನು ಅಂದರೆ ಏನು ಹೇಳ್ತೀರಾ, ಸಂಭ್ರಮವನ್ನು ಸಂಭ್ರಮಿಸಿದ್ವಿ. ಚಿಕ್ಕದಾಗಿ ಒಂದು ಪೂಜೆ ಹಾಗೂ ನೈವೇದ್ಯಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ದಶರಥ ನಂದನ ರಾಮ್ ರಾಮ್ ರಾಮ್, ದಶಮುಖ ಮರ್ದನ ರಾಮ್ ರಾಮ್ ರಾಮ್, ಪಶುಪತಿ ರಂಜನ ರಾಮ್ ರಾಮ್ ರಾಮ್, ಪಾಪ ವಿಮೋಚನ ರಾಮ್ ರಾಮ್ ರಾಮ್, ರಾಮ 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 ರಾಮ, ಜಯ ರಾಮ 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 ರಾಮ. ಎಲ್ಲರೂ ಖುಷಿಲಿದ್ದಾರೆ ಗೊತ್ತು, ಆದರೆ ನಾನು ಮಾತ್ರ ಡಬಲ್ ಖುಷಿಲಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ನನ್ನ ಬರ್ತ್ಡೇ ಕೂಡ. ಸೊ ಮೋದಿಜಿಯವರಿಗೆ ಒಂದು ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು ನನ್ನ ವ್ಲಾಗ್ ಮೂಲಕ. ಯಾಕಂದರೆ ಎಲ್ಲ ದಿನ ಬಿಟ್ಟು ನನ್ನ ಬರ್ತ್ಡೇ ದಿನ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ರಾಮಂದು. ಸೊ ಹಾಗಾಗಿ ನಾನು ಎಷ್ಟು ಖುಷಿ ಪಡಬೇಕಲ್ವಾ. ಯಾಕಂದರೆ ಇನ್ನು ಮುಂದೆ ಜನರೆಲ್ಲರೂ ಈ ಒಂದು ಡೇಯನ್ನು ನೆನ್ಪಿಟ್ಕೊಂಡು ಅದನ್ನು ಸಂಭ್ರಮಿಸ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ಬರ್ತ್ಡೇ ಅಲ್ಲ ಅಂದ್ರೂ ಬಟ್ ಆ ಒಂದು ಡೇ ಸಖತ್ ಸ್ಪೆಷಲ್ ಆಗುತ್ತೆ. ಸೊ ಅದಕ್ಕೆ ಸಖತ್ ಖುಷಿ ಆಗ್ಬಿಡ್ತದೆ ನನಗೆ. ಹಾಗೆ ನಾನು ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಡಿನ್ನರ್ಗೆ ನಾನು ಚೌಳಿಕಾಯ್ದು ಸಾಂಬಾರು ಮಾಡ್ತಾ ಇದ್ದೀನಿ, ಹಾಗೆ ಒಂದು ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ, ಮತ್ತು ಪೊಟ್ಯಾಟೊ ಪಲ್ಯ, ಮತ್ತು ಜೊತೆಗೆ ಸ್ವಲ್ಪ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಪ್ಪಳ ಕೂಡ ನಾನು ಕರಿತಾ ಇದ್ದೀನಿ. ನನಗೆ ಸಖತ್ ಕೋಲ್ಡ್ ಆಗಿದೆ ರೀ, ಅದಕ್ಕೆ ವಾಯ್ಸ್ ಎಲ್ಲ ಈ ಥರ ಕೇಳ್ತಾ ಇದೆ. ನಿಮಗೆ ಕೇಳೋಕ್ಕೆ ತುಂಬಾ ಕಷ್ಟ ಆದರೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಕೇಳಿಬಿಡಿ. ಇಲ್ಲಿ ಚಳಿ ಬೀಳ್ತಾ ಇದೆಯಲ್ಲ, ಹಾಗಾಗಿ ಏನು ಮಾಡೋಕ್ಕೂ ಬರಲ್ಲ. ಸೊ ಸಖತ್ ವಾಯ್ಸ್ ಎಲ್ಲ ಹೋಗಿದೆ. ಇವಾಗ ನಾನು ಮೊದಲು ಅಕ್ಕಿ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, 1 ಲೋಟ ಅಕ್ಕಿಯನ್ನು ತೊಗೊಂಡು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು ½ an hour ನೆನೆಸಿಟ್ಕೊಂಡ್ರೆ ಸಾಕು. ಅದು ನೆನೆಯೋಷ್ಟೊತ್ತಿಗೆ ಸಾಂಬಾರಂತೂ ರೆಡಿ ಆಗಿದೆ. ಇವಾಗ ನಾನು ನೋಡಿ ಪೊಟ್ಯಾಟೋವನ್ನು ಈ ಥರ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೆ, ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ, ಇಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ನಂತರದಲ್ಲಿ ಇಂಗು ಮತ್ತು ಸಾಸಿವೆ ಕಾಳು, ಒಗ್ಗರಣೆಗೆ ಒಣಮೆಣಸು ಹಾಗೂ ಬೇವಿನ ಸೊಪ್ಪು, 1 ಹಸಿಮೆಣಸನ್ನು ಕೂಡ ಹಾಕಿ ನಾನು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ಲೈಸ್ ಮಾಡಿಟ್ಟಿರುವಂಥ ಪೊಟ್ಯಾಟೋವನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪೊಟ್ಯಾಟೋವನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಹುರ್ಕೊಳ್ಬೇಕು, ಸಣ್ಣ ಬೆಂಕಿನಲ್ಲಿ ಹುರ್ಕೊಳ್ಬೇಕು. ಹಾಗೆ ಅದಕ್ಕೆ ಆನಿಯನನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ನಾನು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಸರಿ ಇದು ಗೋಲ್ಡನ್ ಬ್ರೌನ್ ಆದ ತಕ್ಷಣ ನೀವು ಅದಕ್ಕೆ ಆನಿಯನನ್ನು ಆ್ಯಡ್ ಮಾಡಿಬಿಡಿ. ಅದಾದ ಮೇಲೆ ಅದಕ್ಕೆ ಧನಿಯಾ ಪೌಡರ್, ಟರ್ಮರಿಕ್ ಹಾಗೂ ಬ್ಲ್ಯಾಕ್ ಸಾಲ್ಟ್, ನೀವು ಮತ್ತು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಳ್ಬೋದು, ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನಿವಾಗ ಅದು ಹುರಿದಾದ ತಕ್ಷಣ ಎಂಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪಲ್ಯ ರೆಡಿ ಆಯಿತು. ತುಂಬಾ ಈಸಿ ಆಗಿದೆ, ಹಾಗೆ ಬೇಗ ಕೂಡ ಆಗತ್ತೆ. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಪೊಟ್ಯಾಟೊ ಪಲ್ಯಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಇದನ್ನು ರೊಟ್ಟಿ ಈ ಥರ ತಿನ್ನೋದಕ್ಕಿಂತ ಅನ್ನದ ಜೊತೆಗೆ ಸೈಡಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪಾಯಸಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2 to 3 minutes ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಅದಾದ ತಕ್ಷಣ ನೀವು ನೆಕ್ಸ್ಟು ಹಾಲನ್ನು ಆ್ಯಡ್ ಮಾಡಬೇಕು.
ಅಕ್ಕಿ ಪಾಯಸವನ್ನು ನೀವು ಒಂದು 2-3 ರೀತಿಯಲ್ಲಿ ಮಾಡ್ಬೋದು. ಇವತ್ತು ನಾನು ನೋಡಿ ನೆನೆಸ್ಕೊಂಡು ಹುರ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವೇನು ಮಾಡ್ಬೋದು, ಸ್ವಲ್ಪ ಅನ್ನದ ಥರ ಮಾಡ್ಕೊಂಡು ಅಂದರೆ ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡು ಅದಾದಮೇಲೆ ಈ ಥರ ಹಾಲು ಅಥವಾ ಮತ್ತು ಅರ್ಧ ನೀರು ಅರ್ಧ ಹಾಲಿಗೆ ಈ ಥರ ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ಸೊ ರುಚಿನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಅಥವಾ ಸಕ್ಕರೆ ಬದಲು ನೀವು ಬೆಲ್ಲ ಹಾಕಿ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಅಮ್ಮನ ಮನೆ ಕಡೆಯಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಕಡಲೆಬೇಳೆಯನ್ನು ಕೂಡ ಆ್ಯಡ್ ಮಾಡಿ ಬೆಲ್ಲ ಹಾಕಿ ಮಾಡ್ತಾರೆ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಇರುತ್ತೆ. ನಾನು ಯಾವಾಗಾದರೂ ಅದನ್ನು ಕೂಡ ಟ್ರೈ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಇವಾಗ ನಾನು ಒಂದು ಕಪ್ಗೆ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಕೇಸರಿಯನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಆಲ್ಮೋಸ್ಟ್ ಪಾಯಸ ಆದ ತಕ್ಷಣ ಅದಕ್ಕೆ ನಾನು ಇವಾಗ ಈ ಕೇಸರಿ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ನಂತರದಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್ ಕಣ್ರಿ ಅಕ್ಕಿ ಪಾಯಸ ಮಾಡೋದು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದ್ರೂ ನಾನು ಮಾಡೋ ರೀತಿನ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೆ. ತುಂಬ ಅಂದರೆ ತುಂಬಾ ಯಮ್ಮಿ ಕಾಣಿಸ್ತಾ ಇದೆ. ಹಾಗೆ ನೈವೇದ್ಯ ಕೊಟ್ಟು ಆಮೇಲೆ ಟೇಸ್ಟ್ ಹೇಗಾಗಿದೆ ಅಂತ ನಾನು ಹೇಳ್ತೀನಿ. ನಮಗೆ 2 ಅಕ್ಷತೆ ಪ್ಯಾಕೆಟ್ ಸಿಕ್ಕಿತ್ತು. ನಾನೇನು ಮಾಡಿದೆ, 1 ಅಕ್ಷತೆ ಪ್ಯಾಕೆಟ್ನ ನಿನ್ನೆ ಪಾಯಸದ ಜೊತೆಗೆ ಹಾಕಿದ್ದೀನಿ. ಹಾಗೆ ಇನ್ನೊಂದನ್ನು ಹಾಗೆ ನಾನು ದೇವ್ರ ಮನೆಯಲ್ಲೇ ಇಟ್ಕೊಂಡೆ. ನಾವಿವಾಗ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಅಥವಾ ನಾವು ಅಂದರೆ ಡೈಲಿ ನಮಸ್ಕಾರ ಮಾಡಾದ್ಮೇಲೆ 1-2 ಅಕ್ಷತೆಯನ್ನು ಬಾಯಿಗೆ ಹಾಕ್ಕೊಳ್ಬೋದು ಅಥವಾ ತಲೆ ಮೇಲೆ ಇಟ್ಕೊಳ್ಬೋದು ಅಂತ ನನಗೆ ಅನ್ನಿಸಿದ್ರಿಂದ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಡೈಲಿ ರೂಟೀನ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಹೋಮ್ ವರ್ಕ್ ಇರುತ್ತೆ, ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ. ನಮ್ಮ ಗುಬ್ಬಿ ಅಂತೂ ಅವಳು ಏನು ತೊಗೊಳ್ತಾಳೋ, ಏನು ಹೋಮ್ ವರ್ಕ್ ಮಾಡಿಸ್ಬೇಕೋ ಆ ಟೈಮಲ್ಲಿ ಇವಳು ಅದನ್ನೇ ತಗೊಂಡು ಅವಳಿಗೆ ಒಟ್ಟಾರಾಶಿ ಮಾಡೋಕ್ಕೆ ಕೊಡಲ್ಲ. ಸಖತ್ ಕಷ್ಟ ಇಬ್ಬಿಬ್ಬರನ್ನ ಇಟ್ಕೊಂಡು ಮಾಡೋದು. ಸಂದೀಪ್ ಅವರು ಶಟಲ್ ಆಡೋಕ್ಕೆ ಹೋಗಿದ್ರು, ಹಾಗಾಗಿ ನನಗೆ ಅನಿವಾರ್ಯ ಮಾಡಿಸ್ಲೇಬೇಕಿತ್ತು, ಮಾಡಿಸ್ತಾ ಇದ್ದೀನಿ. ಹಾಗೆ ನಂದು ಕುಕ್ಕಿಂಗ್ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಫ್ರೀ ಆದೆ ನಾನು. ಮಕ್ಕಳಿಗೆಲ್ಲ ಊಟ ಕೊಟ್ಬಿಡೋಣ ಅಂತ ಗುಬ್ಬಿಗೆ ಫಸ್ಟ್ ಊಟ ಮಾಡಿಸ್ತಾ ಇದ್ದೀನಿ. ನನಗೆ ಮೊದಲು ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋವಾಗ ಪಾಯಸ ಮಾಡಿ ಆಗಿರಲಿಲ್ಲ. ಹಾಗಾಗಿ 2ನೇ ಸಾರಿ ಮತ್ತೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬಂದೆ. ಇವಾಗ ಗುಬ್ಬಿದು ಊಟ ಆಯಿತು. ಹಾಗೆ ನಾನು ಮತ್ತು ನಿಹಾ ಕೂಡ ಊಟ ಮಾಡ್ತಾ ಇದ್ವಿ. ಸಂದೀಪ್ ಅವರು ಇವಾಗ ಬಂದಿದ್ದಾರೆ, ಅವರು ಗುಬ್ಬಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಇನ್ನು ಊಟ ಮುಗಿಸಿ ಮಕ್ಕಳಿಗೆಲ್ಲ ಮಲಗಿಸೋದು, ಹಾಗೆ ಪಾತ್ರೆ ತೊಳೆಯೋದು ಹಾಕೋದು ಸುಮಾರಷ್ಟು ಕೆಲಸ ಇರುತ್ತೆ. ಅದನ್ನೆಲ್ಲ ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಈ ಥರ ಟಿ ವಿ ಎಲ್ಲ ವಾಚ್ ಮಾಡೋದು ಅದು ಬರ್ತಾನೆ ಇತ್ತು, ಲೈವೆಲ್ಲ. ಸೊ ನೋಡ್ತಾನೆ ಇದ್ವಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಉತ್ಸಾಹ ಕೊಡುತ್ತೆ ವಿಡಿಯೋ ಮಾಡೋಕ್ಕೆ. ಹಾಗೆ ಕಮೆಂಟ್ ಮಾಡಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಏನಿದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಾವು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀವಿ. ಮತ್ತು ನಮಗೆ ಒಂಥರ ಮೋಟಿವೇಟ್ ಸಿಗತ್ತೆ ನೀವು ಈ ಥರ ಕಮೆಂಟ್, ಲೈಕ್, ಶೇರ್ ಎಲ್ಲ ಮಾಡೋದ್ರಿಂದ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡಿ ಮಾತಾಡ್ತಾ ಒಂದು ವಿಷಯ ಮರ್ತೇ ಬಿಟ್ಟೆ. ಆಗಲೇ ಹೇಳಿದ್ದೆ ಪಾಯಸ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ. ತುಂಬಾ ಚೆನ್ನಾಗಿತ್ತು ಪಾಯಸ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಈಸಿ ಇದೆ ಅಲ್ವಾ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್, ಟೇಕ್ ಕೇರ್.